ನಮಸ್ಕಾರ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ 26 ಭಾರತೀಯರನ್ನ ಹತ್ಯೆ ಮಾಡಿದ್ರು. ಈಗ ಆ ಪಾಪಿಗಳಿಗೆ ಪಾಠ ಕಲಿಸುವಂತಹ ಸಮಯ. ದುಷ್ಟರನ್ನ ಸಂಹಾರ ಮಾಡೋಕೆ ನಮ್ಮ ಸೇನೆ ಮತ್ತು ಸರ್ಕಾರ ಸಜ್ಜಾಗಿದೆ. ಇಂತಹ ಹೇಯ ಕೃತ್ಯಕ್ಕೆ ಪಾಕಿಸ್ತಾನವೇ ಪರೋಕ್ಷವಾಗಿ ಕುಮ್ಮಕ್ಕು ನೀಡ್ತಾ ಇದೆ ಅನ್ನೋದು ದೃಢವಾದ ಬೆನ್ನಲ್ಲೇ ಭಾರತ ಪಾಕಿಸ್ತಾನದ ಜೊತೆಗೆ ಮಾಡಿಕೊಂಡಿದ್ದ ಹಲವು ಒಪ್ಪಂದಗಳನ್ನು ಮುರಿದು ಹಾಕಿದೆ. ಅದರಲ್ಲಿ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಜೊತೆಗೆ ಸಿಂಧೂ ನದಿ ನೀರು ಒಪ್ಪಂದಕ್ಕೆ, ಇಂಡಸ್ ವಾಟರ್ ಟ್ರೀಟಿಗೇನು ಒಪ್ಪಂದಕ್ಕೆ ಸಹಿ ಹಾಕಿತ್ತು, ಅದಕ್ಕೆ ತಡೆ ಹಿಡಿದಿದೆ. ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಸ್ಥಗಿತಗೊಳಿಸಿದ್ದು ಪಾಕಿಸ್ತಾನದ ಕೃಷಿ, ಇಂಧನ ಮತ್ತು ಆರ್ಥಿಕತೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರಲಿದ್ದು, ನೀರಿನ ಲಭ್ಯತೆ ಕಡಿಮೆಯಾಗೋದ್ರಿಂದ ಬೆಳೆ ಇಳುವರಿ ಕುಸಿತ ಮತ್ತು ಆಹಾರದ ಕೊರತೆ ಪಾಕಿಸ್ತಾನಕ್ಕೆ ಉಂಟಾಗಬಹುದು. ಹಾಗಿದ್ರೆ ಏನಿದು ಸಿಂಧೂ ನದಿ ನೀರು ಒಪ್ಪಂದ? ಇದರಿಂದ ಪಾಕಿಸ್ತಾನಕ್ಕೆ ಯಾವ್ಯಾವ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ನೋಡ್ತಾ ಹೋಗೋಣ. ಸೆಪ್ಟೆಂಬರ್ 19, 1960 ಕರಾಚಿಯಲ್ಲಿ ಭಾರತದ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಆಗಿನ ಪಾಕಿಸ್ತಾನಿ ಅಧ್ಯಕ್ಷ ಮತ್ತು ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆ ಒಪ್ಪಂದ ಭಾರತದಲ್ಲಿ ನೆಲೆಗೊಂಡಿರುವಂತಹ 3 ಪೂರ್ವ ನದಿಗಳಾದ ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ನೀರಿನ ನಮ್ಮ ದೇಶದ ಮೇಲೆ ನಿಯಂತ್ರಣ ಹೊಂದಿದೆ ಮತ್ತು ಭಾರತಕ್ಕೆ ವಾರ್ಷಿಕ ಹರಿವು 41 ಶತಕೋಟಿ ಮೀಟರ್ ಆಗಿದೆ. ಅದೇ ರೀತಿ ಪಶ್ಚಿಮ ನದಿಗಳಾದಂತಹ ಸಿಂಧೂ, ಚೆನಾಬ್ ಮತ್ತು ಝೀಲಂ ನೀರಿನ ಮೇಲಿನ ಕೂಡ ನಿಯಂತ್ರಣ ಇದ್ದು, ಪಾಕಿಸ್ತಾನಕ್ಕೆ ಸರಾಸರಿ ವಾರ್ಷಿಕ ಹರಿವು 99 ಶತಕೋಟಿ ಮೀಟರ್. ಭಾರತದಲ್ಲಿ ನೆಲೆಗೊಂಡಿರುವಂತಹ ಸಿಂಧೂ ನದಿಯ ಒಟ್ಟು ನೀರಿನಲ್ಲಿ ಸುಮಾರು 30% ಭಾರತ ಪಡ್ಕೊಂಡ್ರೆ 70% ಪಾಕಿಸ್ತಾನ ಪಡೆದುಕೊಳ್ಳುತ್ತೆ. ಅದು ಆ ಟ್ರೀಟಿ. ಅಂದ್ರೆ ಮುಕ್ಕಾಲು ಪಾಲು ನೀರಿಗಾಗಿ ಪಾಕ್ ನಮ್ಮ ದೇಶವನ್ನ ಅವಲಂಬಿಸಿದೆ. ಇನ್ನೂ ಒಂದು ಪ್ರಮುಖ ಸಂಗತಿ ಅಂತಂದ್ರೆ, ಈ ಒಪ್ಪಂದ ಏಷ್ಯಾದ 2 ದೇಶಗಳ ನಡುವಿನ ಏಕೈಕ ಗಡಿಯಾಚೆಗಿನ ನೀರು ಹಂಚಿಕೆ ಒಪ್ಪಂದ. ಭಾರತ ಪಾಕಿಸ್ತಾನ ಈವರೆಗೆ ಹಲವು ಸಂಘರ್ಷಗಳನ್ನು ಹೊಂದಿದೆ, ನೀರಿನ ಯುದ್ಧದಲ್ಲಿ. ಆದರೆ ಈವರೆಗೂ ಕೂಡ ಭಿನ್ನಾಭಿಪ್ರಾಯ ಬಂದಿರಲಿಲ್ಲ. ಸಿಂಧೂ ನದಿ ನೀರು ಒಪ್ಪಂದವನ್ನ ಈವರೆಗೆ ವಿಶ್ವದ ಅತ್ಯಂತ ಯಶಸ್ವಿ ನೀರು ಹಂಚಿಕೆ ಪ್ರಯತ್ನ ಅಂತ ಪರಿಗಣಿಸಲಾಗಿತ್ತು. 2016ರ ಉರಿ ದಾಳಿಯ ನಂತರ ಭಾರತ ಸಿಂಧೂ ಜಲ ಒಪ್ಪಂದವನ್ನು ರದ್ದುಗೊಳಿಸ್ತೀನಿ ಅಂತ ಬೆದರಿಕೆ ಹಾಕ್ತು. ಪ್ರಧಾನಿ ನರೇಂದ್ರ ಮೋದಿಯವರು ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಆದರೆ ಇಲ್ಲಿಯವರೆಗೂ ಅಂತಹ ಬೆದರಿಕೆಗಳು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಆದರೆ ಈಗ ಪೆಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಗುರಿಯಾಗಿಸಿಕೊಂಡು ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ 26 ಮಂದಿ ನಮ್ಮ ಜನ ಸಾವನ್ನಪ್ಪಿದ್ರು. ಆನಂತರ ರಾಷ್ಟ್ರೀಯ ಭದ್ರತಾ ಕಾಳಜಿಯನ್ನು ಉಲ್ಲೇಖಿಸಿ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸೋದಕ್ಕೆ ಭಾರತ ನಿರ್ಧರಿಸಿದೆ. ಈ ಬೆಳವಣಿಗೆ ಪಾಕಿಸ್ತಾನದ ಕೃಷಿ, ಇಂಧನ ಮತ್ತು ಆರ್ಥಿಕತೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಭಾರತವು ನೀರಿನ ಹರಿವನ್ನು ನಿಲ್ಲಿಸಿದ್ರೆ, ಮುಖ್ಯವಾಗಿ ಕೃಷಿ ಸಮಯದಲ್ಲಿ ಪಾಕಿಸ್ತಾನಕ್ಕೆ ನೀರಿನ ಅಲಭ್ಯತೆ ಇರೋದ್ರಿಂದಾಗಿ ಆಗ ಅದಕ್ಕೆ ಬಹಳ ದೊಡ್ಡ ಹೊಡೆತ ಹೊಡೆಯುತ್ತೆ. ಪಾಕಿಸ್ತಾನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ, ಪಾಕಿಸ್ತಾನದ ಪಂಜಾಬ್ನ ಹೆಚ್ಚಿನ ಭಾಗ ನೀರಾವರಿಗಾಗಿ ಸಿಂಧೂ ಮತ್ತು ಅದರ ಉಪನದಿಗಳನ್ನು ಅವಲಂಬಿಸಿದೆ. ಬಿತ್ತನೆ ಕಾಲ ಪ್ರಾರಂಭ ಆಗಿರೋ ಕಾರಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಪರಿಣಾಮ ಬೀರುತ್ತೆ. ಪಾಕಿಸ್ತಾನದ ಸುಮಾರು 80% ನೀರಾವರಿ ಭೂಮಿ ಸಿಂಧೂ ನದಿ ವ್ಯವಸ್ಥೆಯ ಮೇಲೆ ಅವಲಂಬಿತ ಆಗಿರೋದು. ಈ ಅಡೆತಡೆಯಿಂದಾಗಿ ಗೋಧಿ, ಅಕ್ಕಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳ ಇಳುವರಿಯನ್ನು ಕಡಿಮೆ ಮಾಡಬಹುದು. ಇದು ಆ ದೇಶದ GDP ಮತ್ತು ಆಹಾರದ ಕೊರತೆಗೆ ಕಾರಣ ಆಗುತ್ತೆ. ನೀರಿನ ಹರಿವು ಕಡಿಮೆಯಾದಾಗ ಅಂತರ್ಜಲ ಸಮಸ್ಯೆ ಕೂಡ ಪಾಕಿಸ್ತಾನವನ್ನು ಕಾಡುತ್ತೆ. ಭೂಮಿಯ ಲವಣಾಂಶ ಕಡಿಮೆಯಾಗುತ್ತೆ. ಕಡಿಮೆ ನೀರಾವರಿ ಲವಣಾಂಶದ ಸಮಸ್ಯೆಗಳನ್ನು ಇನ್ನಷ್ಟು ಹದಗೆಡಿಸುತ್ತೆ. ಈಗಾಗಲೇ 43% ಕೃಷಿಯೋಗ್ಯ ಭೂಮಿಯ ಮೇಲೆ ಪರಿಣಾಮ ಬೀರ್ತಾ ಇದೆ. 30% ಅಷ್ಟು ವಿದ್ಯುತ್ ಪೂರೈಸುವಂತಹ ತರ್ಬೇಲಾ ಮತ್ತು ಮಂಗ್ಲಾ ಅಣೆಕಟ್ಟುಗಳಿಂದಾಗಿ ಜಲವಿದ್ಯುತ್ ಉತ್ಪಾದನೆ ಕಡಿಮೆಯಾಗುತ್ತೆ ಪಾಕಿಸ್ತಾನದಲ್ಲಿ. ಅಲ್ಲಿನ ಇಳುವರಿ ಕಡಿಮೆಯಾಗೋದ್ರಿಂದ ಗ್ರಾಮೀಣ ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ. ಲಾಹೋರ್ ಮತ್ತು ಕರಾಚಿಯಂತಹ ನಗರದಲ್ಲಿ ನಗರ ವಲಸೆ ಒತ್ತಡ ಹೆಚ್ಚಾಗಬಹುದು. ಹರಿಯುವ ನೀರನ್ನು ತಡೆಯೋದಕ್ಕೆ ಸಾಧ್ಯನಾ ಅಂತ ನಮಗನಿಸ್ಬೋದು. ಎಸ್, ಪಶ್ಚಿಮದ ನದಿಗಳಿಂದ ಪಾಕಿಸ್ತಾನಕ್ಕೆ ಸ್ವಾಭಾವಿಕವಾಗಿ ಹರಿದು ಹೋಗುವಂತಹ ನೀರಿಗೆ ಯಾವುದೇ ಅಡ್ಡಿ ಇರಲ್ಲ, ನಿಜ. ಆದರೆ ಈ ನಿಯಂತ್ರಿತ ಹರಿವಿನ ಮೂಲಕ ಸಾಗೋ ನೀರಿದೆಯಲ್ಲ, ಅಂದರೆ ಈ ಚಿನಾಬ್ಗೆ ಕಟ್ಟಲಾಗಿರುವಂತಹ ಬಗ್ಲಿಹಾರ್ನಂತಹ ಅಣೆಕಟ್ಟು ಮತ್ತು ವಿದ್ಯುತ್ ಯೋಜನೆಗಳ ನೀರನ್ನು ಸ್ಥಗಿತಗೊಳಿಸೋದಕ್ಕೆ ಭಾರತಕ್ಕೆ ಸಾಧ್ಯ ಇದೆ. ಆ ನೀರು ಪಾಕಿಸ್ತಾನದ ನೀರಾವರಿ ಮತ್ತು ಅಲ್ಲಿನ ಕುಡಿಯುವ ನೀರಿನ ಪ್ರಮುಖ ಮೂಲ ಆಗಿರೋದ್ರಿಂದ ಬಹಳ ದೊಡ್ಡ ಹೊಡೆತ. ಪಾಕಿಸ್ತಾನದಕ್ಕೆ ಮತ್ತೊಂದು ಹೊಡೆತ ಕೊಡಬಹುದಾದಂಥ ಸಂಗತಿ ಅಂತಂದರೆ, ಈ ಅಣೆಕಟ್ಟು ನಿರ್ಮಾಣವನ್ನು ತ್ವರಿತಗೊಳಿಸೋದು. ಮುಖ್ಯವಾದ ಅಣೆಕಟ್ಟುಗಳು ಯಾವುದು ಅಂತ ನಾವು ನೋಡ್ತಾ ಹೋಗೋದಾದರೆ, ಕಿಶನ್ ಗಂಗಾ, ಝೀಲಂ 2018ರಿಂದ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖ ಮಂಗಳಾ ಅಣೆಕಟ್ಟು ಉಪನದಿಯಿಂದ ನೀರನ್ನು ತಿರುಗಿಸುತ್ತೆ. ಜೊತೆಗೆ ಚೆನಾಬ್
ಚಿನಾಬ್ ಕೂಡ ನಿರ್ಮಾಣ ಹಂತದಲ್ಲಿದೆ. ಪಾಕಿಸ್ತಾನದ ಪಂಜಾಬ್ಗೆ ಹರಿವನ್ನು ಮತ್ತಷ್ಟು ಕಡಿತಗೊಳಿಸಬಹುದು. ಹಾಗೆ ಶಹಪುರ್ ಕಂಡಿ ಅಂದರೆ ರಾವಿ ಪಾಕಿಸ್ತಾನದ ಪ್ರವೇಶವನ್ನು ಕಡಿಮೆ ಮಾಡುವ ಮೂಲಕ ರಾವಿ ನೀರನ್ನು ಭಾರತೀಯ ಚಾನೆಲ್ಗಳಿಗೆ ಮರುನಿರ್ದೇಶಿಸಲಾಗುತ್ತೆ. ಇನ್ನು ಉಜ್ ಕೆಳಮಟ್ಟದ ನೀರಿನ ಲಭ್ಯತೆಯನ್ನು ಮತ್ತಷ್ಟು ಕಡಿಮೆ ಮಾಡುವಂತಹ ಯೋಜಿತ ಅಣೆಕಟ್ಟು. ಸುಮಾರು 330 ಮೆಗಾವ್ಯಾಟ್ ಕಿಶನ್ ಗಂಗಾ ಅಣೆಕಟ್ಟು ಮತ್ತು ನಿರ್ಮಾಣ ಹಂತದಲ್ಲಿರುವಂತಹ 850 ಮೆಗಾವ್ಯಾಟ್ ರಾಟ್ಲಾ ಅಣೆಕಟ್ಟಿನಂತಹ ಯೋಜನೆಗಳಿಗೆ ಈಗ ಭಾರತ ಹೆಚ್ಚು ಆದ್ಯತೆ ನೀಡುವಂತಹ ನಿರೀಕ್ಷೆ ಇದೆ. ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ. ಈಗಾಗಲೇ ಆರ್ಥಿಕ ಹಿನ್ನಡೆ ಅನುಭವಿಸ್ತಾ ಇದೆ ಪಾಕಿಸ್ತಾನ. ಭಾರತದ ಈ ನಿರ್ಧಾರದಿಂದ ತಕ್ಷಣಕ್ಕೆ ದೊಡ್ಡ ಹೊಡೆತ ಬೀಳದೆ ಹೋದರೂ ದೀರ್ಘಾವಧಿಯಲ್ಲಿ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಪಾಕಿಸ್ತಾನದ ಮೇಲೆ ಅಂತ ತಜ್ಞರೇ ಹೇಳ್ತಿದ್ದಾರೆ. ಭಾರತ ಅಣೆಕಟ್ಟು ಯೋಜನೆಯ ಅನುಷ್ಠಾನಕ್ಕೆ ಏನಾದರೂ ಹೆಚ್ಚಿನ ವೇಗ ಕೊಟ್ಟರೆ ಹೆಚ್ಚಿನ ಪ್ರಮಾಣದ ನೀರನ್ನು ಹಿಡಿದಿಡಬಹುದು. ಒಟ್ಟಾರೆ ಉಗ್ರರನ್ನ ಪೋಷಿಸಿ ನಮ್ಮ ನೆಲಕ್ಕೆ ಬಂದು ನಮ್ಮವರ ರಕ್ತ ಹರಿಸ್ತಾ ಇರುವಂತಹ ಈ ಪಾಪಿ ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಗಿದೆ. ತಕ್ಕ ಪಾಠ ಕಲಿಸೋದಷ್ಟೇ ಈಗ ಬಾಕಿ.